ವಿಧಾನಸಭಾ ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ರಾಜಣ್ಣ ಅವರ ವಜಾ ಸದ್ದು ಗದ್ದಲಕ್ಕೆ ಕಾರಣ ಆಗಿದೆ. ಕಲಾಪದ ಆರಂಭದಲ್ಲಿ ಕೆಎನ್ ರಾಜಣ್ಣ ಅವರ ವಿಚಾರವನ್ನ ಪ್ರಸ್ತಾಪಿಸುವಂತಹ ಕೆಲಸವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡಿದ್ರು. ಅಧಿವೇಶನ ನಡೆಯುವಾಗಲೇ ಸಂಪುಟದಿಂದ ಕಿತ್ತು ಹಾಕಿದ್ರು. ಏಕಾಏಕಿ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿದ್ದಕ್ಕೆ ಮುಖ್ಯಮಂತ್ರಿಗಳ ಉತ್ತರ ಕೊಡಬೇಕು. ಯಾಕಂದ್ರೆ ರಾಜಣ್ಣ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಸಿಎಂ ಉತ್ತರಿಸಬೇಕು ಅಂತ ಹೇಳಿ ಆರ್ ಅಶೋಕ್ ಪಟ್ಟನ್ನ ಹಿಡಿದಿದ್ದಾರೆ. ಸಿಎಂ ಬಂದ ಬಳಿಕ ಮಾತನಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸ್ಪೀಕರ್ ಉತ್ತರವನ್ನ ಕೊಟ್ಟರು. ಏನು ಇಲ್ಲ, ಆ ಥರದ್ದು ಏನು ಸಮಸ್ಯೆನೇ ಇಲ್ಲ. ನೀವು ವಿರೋಧ ಪಕ್ಷದವ್ರ ಪೇಪರ್ಗಳೆಲ್ಲ ನೋಡ್ಕೊಂಡು ಮಾತಾಡ್ತೀರಾ, ನಾವು ದಾಖಲೆ ನೋಡಿ ಮಾತಾಡ್ತೀರಿ, ನೀವು ಪೇಪರ್ ನೋಡಿ ಮಾತಾಡ್ತೀರಾ ಅಂತಂದ್ರು. ಅಲ್ಲ, ಒಂದೇ ಇಲ್ಲ ನೋಡಿ, ಸದನದ ನಮ್ಮದು ಕರ್ತವ್ಯ ಆದ ತಕ್ಷಣನೇ ಒಬ್ಬ ಮಂತ್ರಿ ಅವ್ರನ್ನ ವಜಾ ಆದ ತಕ್ಷಣನೇ ಈ ಸದನ ನಡೀತಾ ಇದೆ. ಈಗ ಸದನ ನಡೀತಾ ಇದೆ. ಸದನ ನಡಿಬೇಕಾದ್ರೆ ಸರ್ಕಾರದ ಕರ್ತವ್ಯ, ಮುಖ್ಯಮಂತ್ರಿಗಳ ಕರ್ತವ್ಯ ಅದನ್ನು ಇಮಿಡಿಯೇಟಾಗಿ, ಯಾಕಂದ್ರೆ ಸದನ ನಡೀಲಿಲ್ಲ ಅಂದ್ರೆ ನಾವು ಕೇಳ್ತಾ ಇಲ್ಲ. ಸದನ ನಡೀತಾ ಇದೆ, ನಡೆಯುವಾಗ ಹೇಳಬೇಕು. ಹೇಳೇ ಇಲ್ಲಲ್ಲ, ಅಲ್ಲ ಬಂದಾಗಲ್ಲ ಹೇಳ, ಹಂಗಾಗಲ್ಲ ಸರ್. ಹಂಗ ನೋಡಿ, ಮುಖ್ಯಮಂತ್ರಿ ಬಂದಾಗ ಅಧಿವೇಶನ ನಡೆಸಕ್ಕಾಗುತ್ತಾ? ನೋಡಿ ಹಂಗ ನೋಡಿ, ಇಲ್ಲ ಇದು ಬಹಳ ಇಂಪಾರ್ಟೆಂಟ್. ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ ಅದರ ನಂತರ ಬರ್ತಾರೆ. ಈಗ ಅವರು ಹೊರಗಡೆ ಏನ್ ಹೇಳಿದಾರೆ ಅಂದ್ರೆ ಇದರಿಂದ ಒಂದು ಷಡ್ಯಂತ್ರ ಇದೆ, ಒಂದು ಪಿತೂರಿ ಇದೆ ಅಂತ ಹೇಳಿದಾರೆ. ಯಾರು ಪಿತೂರಿ ಮಾಡಿದ್ರು, ಯಾರು ಷಡ್ಯಂತ್ರ ಮಾಡಿದ್ರು ಗೊತ್ತಾಗ್ಬೇಕಲ್ಲ. ಒಬ್ಬರು ಮಾತಾಡಿ. ಅಧ್ಯಕ್ಷ ಒಂದೇ ನಿಮಿಷ. ನಾವೇನ್ ಜಾಸ್ತಿ ಸಮಯನ ಕೇಳಲ್ಲ. ಮುಖ್ಯಮಂತ್ರಿಗಳ ಕರ್ತವ್ಯ ಅದು. ಅಲ್ಲ, ಯಾವಾಗ ಇವತ್ತು ಕ್ವಶನ್ ಅವರಿಗೆ ಬರ್ತಾರೆ ಅವರು. ನೋಡಿ, ನೆನ್ನೆ ಆಗಿರೋದು ಘಟನೆ, ನೆನ್ನೆನೇ ಹೇಳ್ಬೇಕಾಗಿತ್ತು. ನೆನ್ನೆ ಆಗಿರೋದು ಅವರು ಈಗಾಗಲೇ ನನ್ನ ಮೇಲೆ ಷಡ್ಯಂತ್ರ ಆಗಿದೆ, ನಮ್ಮ ಪಾರ್ಟಿಯವರೇ ಮಾಡಿದ್ದಾರೆ ಅಂತ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ರಾಜೀನಾಮೆ ಅಕ್ಸೆಪ್ಟ್ ಮಾಡಿಲ್ಲ. ರಾಜೀನಾಮೆ ಅಕ್ಸೆಪ್ಟ್ ಮಾಡಿಲ್ಲ ಮುಖ್ಯಮಂತ್ರಿಗಳು, ವಜಾ ಮಾಡಿದ್ದಾರೆ. ಗೊತ್ತಿಲ್ಲದ ವಿಚಾರ. ರಾಹುಲ್ ಗಾಂಧಿ ಅವರ ಓಟು ಪಾಲಿಟಿಕ್ಸ್ ಏನಿತ್ತು, ಆ ಓಟ್ ಪಾಲಿಟಿಕ್ಸ್ಗೆ ಸತ್ಯ ಹೇಳಿದ್ಕೋಸ್ಕರ ಬಲಿನ ಮಾತಾಡ್ತಾರೆ. ಸತ್ಯ ಹೇಳಿದ್ಕೋಸ್ಕರ ಬಲಿ ಮಾಡಿದ್ದೀರ ಅವ್ರನ್ನ. ಸತ್ಯನೇ ಹೇಳ್ಬಾರ್ದಾಗದೆ. ಕ್ವಶನ್ ಅವರ್ ನೀವು ಐ ಆಮ್ ವೆರಿ ಸಾರಿ, ನೀವು ಇಟ್ ಇಸ್ ಅನ್ ಇಂಟರ್ನಲ್ ಮ್ಯಾಟರ್ ಅಂತ ಒಂದು ಮಾತು ಹೇಳಿದ್ರಿ. ಇಟ್ ಕೆನಾಟ್ ಬಿ ಅನ್ ಇಂಟರ್ನಲ್ ಮ್ಯಾಟರ್. ಯಾಕಂದ್ರೆ ಒಂದು ನಿಮಿಷ ಮತ್ತೆ ಚರ್ಚೆ ಮಾಡಿ. ಪ್ರತಿಪಕ್ಷದ ನಾಯಕರು ಹೇಳ್ದಂಗೆ ಸದನ ನಡೀತಾ ಇರುವಾಗ ಸದನದ ಸದಸ್ಯರು ಇಂಥ ಮಹತ್ವದ ಘಟನೆ ಆಯ್ತು ಸದನದಲ್ಲಿ ಕೇಳ್ಬೇಕೆ ಹೊರತು ಮೀಡಿಯಾದ ಮುಖಾಂತರ ಅಲ್ಲ. ಈಗ ಎಚ್ ಕೆ ಪಾಟೀಲ್ ಅವ್ರಿಗೆ ಅವ್ರದೇ ಉತ್ತರ ಕೊಡ್ತಾ ಇದ್ದೀನಿ. ಈಗ ಪ್ರಶ್ನೆ ಮೀಡಿಯಾ ಮುಖಾಂತರ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಗೌರವ 3 ಗಂಟೆಗೇನೆ ಚೀಫ್ ಸೆಕ್ರೆಟರಿ ಲೆಟರ್ ಬಂದಿದೆ. ಅವ್ರ ರಿಮೂವ್ ಮಾಡಿದೀವಿ ನಾವು. ಒಂದ್ ಸೆಕೆಂಡ್ ಲಾ ಮಿನಿಸ್ಟರ್ ಕತ್ತಲಲ್ಲಿ ಇಡಬೇಡಿ. ನಮಗೆ ಗೊತ್ತಿಲ್ಲ ಸರ್, ನಮಗೆ ಗೊತ್ತಿಲ್ಲ. ನಾವು ಕತ್ತಲಲ್ಲಿದ್ದೀರಿ, ಟಿವಿ ನಂಬಲ್ಲ. ಇವರೇ ನಾಯಕರು, ಅವರೇ ಹೇಳಿ. ನನ್ನ ಹೇಳಿದ್ರಲ್ಲ ರಾಜಾರಾಮ್ ಕೇಳಿದಿರಿ, ಅವ್ರು ಉತ್ತರ. ಸನ್ಮಾನ್ಯ ಅಧ್ಯಕ್ಷರೇ, ಸದನ ಆರಂಭ ಆಗ್ತಾ ಇದ್ದ ಹಾಗೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ರಾಜಣ್ಣ ಅವರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಯಾಕಂದ್ರೆ ಇದುವರೆಗೂ ಯಾಕೆ ಅವರನ್ನ ವಜಾ ಮಾಡಲಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟವರು ಯಾರೂ ಕೂಡ ಹೇಳಿಕೆಯನ್ನ ಕೊಟ್ಟಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಕೂಡ ಪೂರ್ಣ ಪ್ರಮಾಣದ ಮಾಹಿತಿಯನ್ನ ಅವರೇನು ನಿನ್ನೆ ನೀಡಿಲ್ಲ. ಹಾಗಾಗಿನೇ ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ರಾಜಣ್ಣ ಅವರ ವಜಾ ಆಗಿದೆ, ಸಚಿವರಾಗಿದ್ದವರು. ಹಾಗಾಗಿ ಸದನಕ್ಕೆ ಉತ್ತರವನ್ನ ಕೊಡಬೇಕಾದಂತಹ ಜವಾಬ್ದಾರಿ ಸರ್ಕಾರದ್ದು. ಮುಖ್ಯಮಂತ್ರಿಗಳು ಈ ಬಗ್ಗೆ ಆನ್ಸರ್ ಮಾಡಬೇಕು ಅಂತ ಹೇಳಿ ವಿಪಕ್ಷ ಪಟ್ಟನ್ನ ಹಿಡಿದಿದೆ. ಸದ್ಯ ಮುಖ್ಯಮಂತ್ರಿಗಳಿಲ್ಲ ಸೆಷನ್ ನಲ್ಲಿ. ಬಂದ ನಂತರ ಉತ್ತರವನ್ನ ಕೊಡ್ತಾರಾ, ಕಾರಣವನ್ನ ರಿವೀಲ್ ಮಾಡ್ತಾರಾ, ಈ ಕುತೂಹಲ ಅಂತೂ ಖಂಡಿತ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.